ಕೋಲಾರ ತಾಲೂಕಿನಲ್ಲಿ ಕಳೆದ 1 ತಿಂಗಳ ಹಿಂದೆ ಉತ್ತಮವಾಗಿ ಮಳೆಯಾಗಿತ್ತು. ಈ ಹಿನ್ನೆಲೆ ಕೆರೆಗಳಿಗೆ ಅಲ್ಪ ಸ್ವಲ್ಪ ನೀರು ಹರಿದು ಬಂದಿತ್ತು. ಇದೀಗ ಕೆಸಿ ವ್ಯಾಲಿ ಯೋಜನೆಯ ಸಂಸ್ಕರಿಸಿದ ನೀರು ಕೆರೆಗಳಿಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಹರಿಯುತ್ತಿರುವ ಕಾರಣ ಕೋಲಾರ ತಾಲೂಕಿನ ಬತ್ತಿ ಹೋಗಿದ್ದ ಕೆರೆಗಳಿಗೆ ಜೀವ ಬಂದಂತಾಗಿದೆ. ಅಮೇರಹಳ್ಳಿ ಗ್ರಾಮದ ಕೆರೆ ಇದೀಗ ತುಂಬಿ ಕೋಡಿ ಹರಿಯುತ್ತಿದೆ. ಕೆರೆಗೆ ಕೆಸಿ ವ್ಯಾಲಿ ಯೋಜನೆಯ ನೀರು ಆಗಮಿಸುತ್ತಿರುವ ಕಾರಣ 2 ವಾರಗಳಿಂದ ಕೋಡಿ ಹರಿದು ಕೋಲಾರಮ್ಮ ಕೆರೆ ನೀರು ಮುಂದೆ ಸಾಗುತ್ತಿದೆ. ಕೋಲಾರ ನಗರಸಭೆ ವ್ಯಾಪ್ತಿಗೆ ಬರುವ ಅಮೇರಹಳ್ಳಿ ಕೆರೆ ನೀರು ಕೋಲಾರ ನಗರದ ನೀರಿನ ಮೂಲವಾಗಿದೆ. ಈ ಕೆರೆಯಲ್ಲಿ ನೀರು ತುಂಬಿದ್ದಲ್ಲಿ ಕೋಲಾರ ನಗರದಲ್ಲಿನ ಬೋರ್ವೆಲ್ಗಳು ರೀಚಾರ್ಜ್ ಆಗಲು ಸಹಕಾರಿಯಾಗಲಿದೆ. ಜೊತೆಗೆ ಅಮೇರಹಳ್ಳಿ ಗ್ರಾಮ ಸೇರಿ ಸುತ್ತಮುತ್ತಲ 10ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಕೆರೆ ನೀರು ಆಸರೆಯಾಗಲಿದೆ. ಕೆರೆಯಲ್ಲಿ ನೀರು ತುಂಬಿದರೆ ರೈತರ ಬೋರ್ವೆಲ್ಗಳು ರೀಚಾರ್ಜ್ ಆಗುವುದರ ಜೊತೆಗೆ ಕೃಷಿ ಚಟುವಟಿಕೆಗಳಿಗೂ ಸಹಕಾರಿಯಾಗಲಿದೆ. ನಾನೂರು ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿರುವ ಅಮೇರಹಳ್ಳಿ ಕೆರೆ ಈ ಮೊದಲು ಮಳೆ ಬಂದಾಗಲೆಲ್ಲ ತುಂಬಿ ಕೋಡಿ ಹರಿಯುತ್ತಿತ್ತು. ಆದರೆ ಕಳೆದ 2 ವರ್ಷದಿಂದ ಕೋಲಾರ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗದ ಕಾರಣ ಕೆರೆ ತುಂಬಿ ಕೋಡಿ ಹರಿದಿರಲಿಲ್ಲ. ಆದರೆ ಇದೀಗ ಮಳೆ ನೀರಿನ ಜೊತೆಗೆ ಕೆಸಿ ವ್ಯಾಲಿ ಯೋಜನೆಯ ಸಂಸ್ಕರಿಸಿದ ನೀರು ಕೆರೆಗೆ ಹರಿದಿರುವ ಕಾರಣ ಕೆರೆ ಕೋಡಿ ಹರಿದಿದೆ. ಅಲ್ಲದೆ ಅಮೇರಹಳ್ಳಿ ಕೆರೆಯಿಂದ ರಾಜಕಾಲುವೆ ಮೂಲಕ ನೀರು ಹರಿದು ಕೋಲಾರಮ್ಮ ಕೆರೆಗೂ ನೀರು ಸೇರುತ್ತಿದೆ. ಕೋಲಾರ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮದ ಕೆರೆಗೆ ಮೊದಲು ಆಗಮಿಸುವ ಕೆಸಿ ವ್ಯಾಲಿ ಯೋಜನೆಯ ಸಂಸ್ಕರಿಸಿದ ನೀರು ಮುಂದಿನ 25ಕ್ಕೂ ಹೆಚ್ಚು ಕೆರೆಗಳನ್ನು ತುಂಬಿ ಅಮೇರಹಳ್ಳಿ ಕೆರೆ ಸೇರುತ್ತದೆ. ಕೆಸಿ ವ್ಯಾಲಿ ಯೋಜನೆಯಿಂದ ಕೆರೆಗಳು ತುಂಬಿರುವ ಕಾರಣ ರೈತರ ಕೃಷಿ ಚಟುವಟಿಕೆಗೂ ಇದು ಆಸರೆಯಾಗಿದೆ.